ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳಿಗೆ ಹೋಗುವ ಮೊದಲು ನನ್ನ ಹೆಸರು ಆಕಾಶ ರಾಮಣ್ಣ. ಇದೀಗ ಬಂದ ಸುದ್ದಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸ್ಕೂಲ್ ಮತ್ತು ಕಾಲೇಜುಗಳಿಗೆ ಬೇಸಿಗೆ ರಜೆ ನೀಡಿದ್ದಾರೆ. ಈ ವರ್ಷ ಬಿಸಿಲು ಹೆಚ್ಚಿರುವುದರಿಂದ, ಹೊರಗಿನ ತಾಪಮಾನ ಉಚ್ಚಸ್ಥಾನಕ್ಕೆ ಇರುವುದರಿಂದ ಬಿಸಿಲಲ್ಲಿ ಓಡಾಡುವವರಿಗೆ ಮೈ ಸುಡುವುದು ಎಂದು, ಮನೆಯಲ್ಲಿರುವವರಿಗೆ ಉಷ್ಣ ತಡೆಯಲಾಗುವುದಿಲ್ಲವೆಂದು ಹವಾಮಾನ ವರದಿಯವರು ಎಚ್ಚರಿಸಿದ್ದಾರೆ. ಹೀಗೆ ಬಿಸಿಲಿನಿಂದ ಆಗುವ ಸಮಸ್ಯೆಗೆ ತೊಂದರೆ ಅನುಭವಿಸುತ್ತಿರುವ ಪ್ರಜೆಗಳಿಗೆ ನೆಮ್ಮದಿ ಸಿಗುವುದು ರಾತ್ರಿ ಮಾತ್ರವೇ ಎಂದು ಚಿಕ್ಕವರು, ದೊಡ್ಡವರು, ಮಕ್ಕಳು, ಮರಿಗಳು ಹೀಗೆ ಎಲ್ಲರೂ ಚಾಪೆ ಹೊದಿಕೆಗಳನ್ನು ತೆಗೆದುಕೊಂಡು ಮಹಡಿಯ ಮೇಲೆ ಮಲಗುವುದು ಒಳ್ಳೆಯದೆಂದು, ಹೀಗೆ ಮಹಡಿಯ ಮೇಲೆ ಮಲಗುವುದರಿಂದ ಕರೆಂಟ್ ಬಿಲ್ ಕೂಡ ಕಡಿಮೆಯಾಗುವುದೆಂದು, ಇದು ಒಂದು ರೀತಿಯ ಉಳಿತಾಯವೆಂದು ಹೇಳುತ್ತಿದ್ದಾರೆ. ಹಾಗೆಂದು ಇದೇನು ನಮಗೆ ಹೊಸದಲ್ಲ, ಅಭ್ಯಾಸವಾಗಿರುವುದೇ ಎಂದು ನಮಗೆ ಭರವಸೆ ಕಲ್ಪಿಸಿದ್ದಾರೆ. ಮುಖ್ಯ ಪ್ರಕಟಣೆ: ಅದೃಷ್ಟ ಚೆನ್ನಾಗಿದ್ದರೆ ಆಗಾಗ ಮಳೆ ಕೂಡ ಬರಬಹುದೆಂದು ಹೇಳುತ್ತಿದ್ದಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ. ಹೇ, ನಾನೇ ಫಸ್ಟ್ ಹೋಗ್ತೀನಿ. ನಿಲ್ಲು, ನಾನ್ ಮೊದ್ಲು ಹೋಗ್ಬೇಕು. ಅಯ್ಯೋ, ನಾನೇ ಫಸ್ಟ್ ಹೋಗ್ಬೇಕು. ನೀನ್ ಬರ್ಬೇಡ. ನಾನೇ ಮೊದ್ಲು ಹೋಗ್ಬೇಕು. ಹೋಗು. ತಡ್ಕೊಳಕ್ ಆಗ್ತಾ ಇಲ್ಲ. ಮೇಲ್ ಏನ್ ಮಾಡ್ತಾ ಇದಾರೋ ಏನೋ. ಇಬ್ರು ಮಲ್ಕೊಂಡ್ರಾ? ಹನಿ, ಚಿನ್ನು, ಏನ್ರೋ ನಿಮ್ ಗಲಾಟೆ? ಜಗಳ ಆಡ್ದೆ ಮಲ್ಕೊಳ್ಳಿ. ನಾನ್ ಫಸ್ಟ್ ಬಂದಿದ್ದು. ಮಮ್ಮಿ. ಏನ್ ಸುಜಾತ, ಮಕ್ಳಿನ್ನೂ ಮಲ್ಗಿಲ್ವಾ? ಎಲ್ಲಕ್ಕ, ಇವ್ರಿಬ್ರು ಹೊಡ್ದಾಟನೇ ಮುಗಿಯೋದಿಲ್ಲ. ಊಟ ಆಯ್ತಾ ಮತ್ತೆ? ಆಯ್ತಕ್ಕ. ಹೌದು, ಹೈದ್ರಾಬಾದಿಂದ ಬಂದ ನನ್ನ ಅಳಿಯ ಗೌತಮ್ ಎಲ್ಲಿ? ಅವ್ರ ಜೊತೆ ಕೆಳಗಡೆ ಕೂತಿದಾನಕ್ಕ, ಮಾತಾಡ್ತಿದಾರೆ. ಮೇಲ್ ಬರ್ತಾರಿಬ್ರು ಮಲ್ಕೊಳಕ್ಕೆ. ಏನ್ ಸಾರ್ ಮಾಡಿದ್ದೆ? ತರ್ಕಾರಿ ರೇಟು ಆಕಾಶದ ಎತ್ರಕ್ಕೆ ಏರ್ತಿದೆ ಅಲ್ವಾ, ಅದಕ್ಕೆ ಮಜ್ಗೆ ಹುಳಿ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ. ನಿಜಾನೇ? ನೀನೇನ್ ಮಾಡಿದ್ಯಕ್ಕ? ರಾತ್ರಿ ಹೊತ್ತಲ್ಲಿ ನಿಮ್ ಬಾವ ಅನ್ನ ತಿನ್ನಲ್ವಲ್ಲ, ಚಪಾತಿ ಮಾಡಿ ಸೊಪ್ಪಿನ ಪಲ್ಯ ಮಾಡಿದ್ದೆ. ಹೌದು ಸುಜಾತ, ಗೃಹಲಕ್ಷ್ಮಿ ಸೀರಿಯಲ್ ಅಲ್ಲಿ ಆ ತುಳಸಿ ಗಂಡ ತುಳಸಿಗೆ ವಿಚ್ಛೇದನ ಕೊಟ್ಟು ಲಾಸ್ಯನ್ ಜೊತೆ ಬೇರೆ ಸಂಸಾರ ಶುರು ಮಾಡ್ತಾನೆ ಅಂತ್ಯಾ? ಏನು ಅಕ್ಕ, ಆ ಲಾಸ್ಯ ಮಾಯಲ್ ಬಿದ್ದು ಬೇರೆ ಸಂಸಾರ ಮಾಡ್ತಾನೋ ಇಲ್ಲ ತುಳಸಿನೇ ಒಪ್ಸಿ ಮನೆ ಕರ್ಕೊಂಡ್ ಬರ್ತಾನೋ? ನಾಳೆ ಎಪಿಸೋಡಲ್ ನೋಡ್ಬೇಕು. ಈ ಟೆನ್ಷನ್ ತಡ್ಕೊಳಕ್ ಆಗ್ತಿಲ್ಲ ಅಕ್ಕ. ಏನೋ ಗೌತಮ್, ಚೆನ್ನಾಗಿದ್ಯಾ? ಹಾ, ಚೆನ್ನಾಗಿದ್ದೀನಿ ಅತ್ತೆ. ಅಪ್ಪ ಅಮ್ಮ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ನೀನು ಕೂಡ ನಿಮ್ ಅತ್ತಿಗೆ ತರ ಬುದ್ಧಿವಂತ ಕಣೋ. ಅಮ್ಮ, ಅಮ್ಮ. ಏಯ್, ಏನೇ ಅಲ್ಲಿಂದಾನೆ ಕೂಗ್ಕೋತಾ ಇದ್ಯಾ? ಹತ್ರ ಬಂದ್ ಹೇಳು. ಏನೇ ಇವಾಗ ಹೇಳು. ಅಪ್ಪ ಫೋನ್ ಮಾಡಿದ್ರು ಅಮ್ಮ, ಅವ್ರ ಮನೆಗ್ ಬರೋದ್ ಲೇಟ್ ಆಗುತ್ತಂತೆ. ಹಾ ಸರಿ ಬಿಡು. ಹೈದ್ರಾಬಾದ್ ಕಸ್ತೂರಿ ಅತ್ತೆ ಗೊತ್ತಲ್ವಾ? ಲೋ ಗೌತಮ್, ಇವಳೇ ಕಣೋ ನನ್ ಚಿಕ್ಕ ಮಗಳು ಚೈತ್ರ. ಅಯ್ಯೋ, ಸ್ಟವ್ ಮೇಲೆ ಹಾಲಿಟ್ ಮರ್ತೆ ಹೋದೆ. ಸೀದಾ ಹೋಗುತ್ತೇನೋ. ಹೋಗು, ಹೋಗ್ ನೋಡು. ಆಮೆ ತರ ನಡೀತಾ ಇದೆಯಲ್ಲೇ, ಬೇಗ ಹೋಗು. ಇನ್ನೇನ್ ಸುಜಾತ? ಸುಜಾತ, ರೀ, ಬರ್ತಿದ್ದೀನಿ. ಅಕ್ಕ, ಅವ್ರು ಕರಿತಿದ್ದಾರೆ, ಆಮೇಲೆ ಸಿಗ್ತೀನಿ. ಹಾ ಸರಿ ಸರಿ, ನನ್ಗೂ ಕೂಡ ತುಂಬಾ ಕೆಲ್ಸ ಇದೆ ಸುಜಾತ, ಬರ್ತೀನಿ. ಸರಿ ಅಕ್ಕ. ಹಾ, ನಮ್ ದೊಡ್ಡತ್ತೆ ಮಗಳು, ಅಂದ್ರೆ ನಂಗೆ ಅತ್ತೆ ಮಗಳು ಚೈತ್ರ. ನೋಡೋದಕ್ ಚೆನ್ನಾಗಿದ್ದಾಳೆ. ಏನ್ ಚೆನ್ನಾಗಿದ್ಯಾ? ಶಾಕೆಗ್ ಸಾಯ್ತಾ ಇದೀನಿ ನಾನಿಲ್ಲಿ. ನೀನ್ ಯಾವಾಗ ಬಂದ್ಯೋ? ಯಾವಾಗ ಬಂದೆ ಅಂತ ಕೇಳ್ತಿಲ್ಲ, ನೀನೇ ತಾನೇ ಹೈದರಾಬಾದಿಂದ ಬಂದಿದ್ದು. ಯಾಕೆ ಮರ್ತ್ಬಿಟ್ಯಾ ಏನು? ಮರ್ತ್ ಹೋಗಿಲ್ಲ. ನೀನ್ ಇಲ್ಲಿಗೆ ಯಾವಾಗ ಬಂದೆ ಅಂತ ಕೇಳಿದ್ದು. ಅದಾ, ನೀನೇನೋ ಚೆನ್ನಾಗಿದ್ದಾಳೆ ಅಂತಿದ್ಯಲ್ಲ, ಅವಾಗ ಬಂದೆ. ಏನೋ ಇತ್ತೀಚಿಗೆ ಊರಲ್ಲಿ ಇರಲ್ವಂತೆ? ಊರ್ ಒಳಗಡೆ ಇರಲ್ವೋ, ಊರ್ ಹೊರಗಡೆ ಇರ್ತೀನಿ. ಊರ್ ಹೊರಗಡೆನಾ? ಅದೇನೋ ಅದು? ಏನಿಲ್ಲ ಕಣ, ಗದ್ದೆಯಲ್ಲಿ ಮೀನುಗಳು ಬಿಟ್ಟಿದೀವಲ್ಲ, ದಿನ ಅದನ್ನ ಎತ್ತಾಕ್ಬಿಟ್ಟು ಬರೋಷ್ಟೇ ಟೈಮ್ ಆಗುತ್ತೆ. ಈ ಬಿಸಿಲಿಗೆ ಟ್ಯಾನ್ ಆಗ್ತಾ ಇದ್ದೀನಿ. ಅದಕ್ಕೆ ಗದ್ದೆ ಬದಿಲಿ ತಣ್ಣಗಿರುತ್ತೆ ಅಂತ ಮಂಚ ಹಾಕೊಂಡು ಮಲ್ಕೊಂಡ್ಬಿಡ್ತೀನಿ. ನಿದ್ದೆ ಮಾತ್ರ ಸೂಪರ್ ಆಗಿ ಬರುತ್ತೆ.
ನಿನ್ ಲೈಫೇ ಬೆಟರ್ ಕಣ. ಹೌದು, ಗದ್ದೆ ಮೀನೇನಾ? ಇನ್ನೇನ್ ಮತ್ತೆ ಸಮುದ್ರದ ಮೀನು ಅನ್ಕೊಂಡ್ಯಾ? ನಾವು ಮೆಚೂರ್ ಆಗಿದೀವಿ ಕಣ. ಅವೆಲ್ಲ ಯಾವಾಗ್ಲೂ ಬಿಟ್ಬಿಟ್ಟಿದ್ದೀನ. ಮೆಚ್ಯೂರ? ಯಾವಾಗ್ಲೂ? ಸಾರಿ, ಮೆಚೂರಿಟಿ ಅನ್ಕೋತೀನಿ. ಪರವಾಗಿಲ್ವೋ? ಇಲ್ಲ ಇದ್ರೂ ಇಂಗ್ಲೀಷಲ್ಲಿ ಚೆನ್ನಾಗಿ ಡೆವಲಪ್ ಆಗಿದ್ಯಾ. ಇಂಗ್ಲೀಷಲ್ಲಿ ಮಾತ್ರ ಅಲ್ಲ, ಹಿಂದಿಲೂ ಕೂಡ ಡೆವಲಪ್ ಆಗಿದ್ದೀನಿ. ಮಾತಾಡುವಂತೀಯಾ? ಇವಾಗ ಬೇಡ ಬಿಡು. ಬಿಟ್ಟು ನಮ್ ದೊಡ್ಡತ್ತೆ ಮಗಳಿದಳಲ್ಲ, ಇದ್ದಾಳೆ. ಅದೇ ಚೈತ್ರ. ಹಾ, ಅವಳು ಏನ್ ಓದ್ತಾ ಇದ್ದಾಳೆ ಇವಾಗ? ನಮ್ಮ ಭೀಮಾವರಂ ವಿಷ್ಣು ಕಾಲೇಜಲ್ಲಿ B.Tech ಫೈನಲ್ ಇಯರ್ ಓದ್ತಾ ಇದ್ದಾಳೆ. ಹೌದಾ? ವರ್ಷಕ್ಕೆ ನಿಮ್ಮ ಅತ್ತೆ ಮಗಳೇ ಆದ್ರೂ ಭೀಮಾವರಂಗೆ ಟಾಪರ್ ಕಣ. ಹೌದಾ? ಹೌದಾ ಅಂತಂತಿಯಲ್ಲೋ. ಅವಳಿಗಿರೋ ಇನ್ಸ್ಟಾಗ್ರಾಮ್ ಫಾಲೋಯರ್ಸ್ಗೆ ದೊಡ್ಡ ಸೆಲೆಬ್ರಿಟಿ ತರ ಫೀಲ್ ಆಗ್ತಾಳೆ. ಅಬ್ಬಾ, ಎಷ್ಟ್ ಜನ ಇದಾರೆ ಅವಳಿಗೆ ಫಾಲೋವರ್ಸು? ಎಷ್ಟ್ ಜನ ಅಂದ್ರೆ ಒಂದಕ್ಕೇನಾ? ಹಾ, ಒಂದಕ್ಕೆ. ಅದೇ ಕಣ, ಒಂದಿರುತ್ತೆ, ಅದ್ರ ಪಕ್ಕ ಕೆ ಇರುತ್ತೆ. ಒಂದಕ್ಕೆ ಅಂದ್ರೆ 1, 2, 3, 4 ಒಂದು 10,000 ಇರ್ಬೋದು. ಸರಿ ಆಯ್ತು. ನನ್ನ ಸೆಲೆಬ್ರಿಟಿ ಅತ್ತೆ ಮಗಳ ಜೊತೆ ಸ್ವಲ್ಪ ಮಾತಾಡ್ಬೇಕು. ಮಾತಾಡ್ಕೋ, ಅದಕ್ಕೆ ನನ್ನ ಪರ್ಮಿಷನ್ ಏನಕ್ಕೋ? ನೀನೇ ಹೇಗಾದ್ರೂ ಹೆಲ್ಪ್ ಮಾಡಬೇಕು. ನಿಮ್ಮ ಅತ್ತೆ ಮಗಳ ಹತ್ರ ಮಾತಾಡೋದಕ್ಕೆ ನಾನೇನು ಹೆಲ್ಪ್ ಮಾಡಬೇಕು? ಅಂದ್ರೆ ಅದೊಂದು ದೊಡ್ಡ ಕತೆ ಬಿಡು. ದೊಡ್ಡ ಕತೆ? ದೊಡ್ಡ ಕತೆ. ದೊಡ್ಡ ಕತೆ ಅಂದ್ರೆ ಬಾಹುಬಲಿ ಎಷ್ಟು ದೊಡ್ಡದಾ? ಬಾಹುಬಲಿ ಎಷ್ಟು ಅಲ್ದೆ ಹೋದ್ರು ನಮ್ ಬಜರಂಗಿ ಎಷ್ಟಾದ್ರೂ ಇರುತ್ತೆ. ಹಂಗಂದ್ರೆ ಲ್ಯಾಗ್ ಮಾಡ್ದೆ ಹೋದ್ವಾ ತಿಂದ್ವಾ ಬಂದ್ವಾ ಅನ್ನೋ ತರ ಶಾರ್ಟ್ ಆಗಿ ಹೇಳ್ಬಿಡು. ಓಪನ್ ಮಾಡಿದ್ರೆ ಏನ್ ಫ್ಲಾಶ್ ಬ್ಯಾಕಾ? ಹಾ, ವಿಜುವಲ್ಸ್ ಬೇಡ, ಆಡಿಯೋಲೇ ಮುಗಿಸ್ಬಿಡು. ಏನಿಲ್ಲ ಕಣವ್, ನಮ್ಮ ಅಜ್ಜಿಗೆ 2 ಗಂಡ್ಮಕ್ಳು 1 ಮಗಳು. ಆಸ್ತಿ ಭಾಗ ಮಾಡುವಾಗ 2 ಗಂಡ್ಮಕ್ಳಿಗೂ 2 ಎಕರೆ ಕೊಟ್ಬಿಟ್ರು. ಮಗಳ ಮೇಲಿನ ಪ್ರೀತಿಯಿಂದ ಅವ್ರಿಗೆ ಮನೆ ಬರ್ಕೊಟ್ರು. ಮಗಳಿಗೆ ಮನೆ ಬರ್ಕೊಟ್ಟಿದ್ದು 2 ಗಂಡ್ಮಕ್ಳಿಗೂ ಇಷ್ಟ ಆಗ್ಲಿಲ್ಲ. ಅವಾಗ್ಲಿಂದ ಅವ್ರವ್ರ ಮಧ್ಯದಲ್ಲೇ ಮನಸ್ತಾಪ ಬಂದು ಪಕ್ಕದಲ್ಲೇ ಇದ್ರುವೆ ಒಬ್ರಿಗೊಬ್ರು ಆಗ್ದಂಗೆ ಬೇರೆ ಆಗೋದು. ಇದನ್ನ ಫ್ಲಾಶ್ ಬ್ಯಾಕ್ ಅಂತ ಹೇಳಿದ್ಯಾರ? ನಾನೇ ಕಣೋ. ಯಾಕೆ, ಚೆನ್ನಾಗಿಲ್ವಾ? ಅಬ್ಬಾ, ಅದ್ಭುತ. ನೀನ್ ಮುಂದುವರ್ಸು. ಅವಾಗ್ಲಿಂದ ನಮ್ಮಮ್ಮನ ಜೊತೆ ಈ 2 ಮಕ್ಳುವೆ ಮಾತಾಡೋದೇ ನಿಲ್ಸಿದ್ರು. ಚಿಕ್ಕ ಮಾವ ಇವಾಗ ಸ್ವಲ್ಪ ಪರವಾಗಿಲ್ಲ, ಆದ್ರೆ ಈ ದೊಡ್ಡ ಮಾವ ಇದಾರಲ್ಲ, ಅವರು ಯಾವಾಗ್ಲೂ ಈ ಪ್ರಕಾಶ್ ರಾಜ್ ಆಡ್ದಂಗ್ ಆಡ್ತಾರೆ. ಅಂದ್ಮೇಲೆ ದೊಡ್ಡ ಸಮಸ್ಯೆನೇ ಬಂದಿದೆ. ದೊಡ್ಡ ಮಾವನ್ ಜೊತೆ ಸಮಸ್ಯೆ. ಅದಕ್ಕೆ ನೀನ್ ಹೆಲ್ಪ್ ಕೇಳಿದ್ದು. ನಾನೇನ್ ಹೆಲ್ಪ್ ಮಾಡ್ಬೇಕು? ಚೈತ್ರನ್ ಕರಿಬೇಕು ಕಣೋ. ಎಲ್ಲಿಗೆ? ಅವ್ರ ಟೆರೆಸ್ ಮೇಲೆ. ಕೆಳಗಡೆ ಪ್ರಕಾಶ್ ರಾಜ್ ಇದಾರೆ ಅನ್ಸುತ್ತೆ. ಇಲ್ಲ ಬಿಡೋ, ಕರಿ. ಪರವಾಗಿಲ್ಲ, ಕರಿ. ಬೇಡ ಕಣ. ಹಲೋ ಸೆಲೆಬ್ರಿಟಿ ಚೈತ್ರ, ಭೀಮಾವರಂ ಟಾಪರು ನಿನ್ನೆ. ಏನೋ? ಅದು ಚಿಕ್ಕದೊಂದು ಡೌಟ್ ಬಂದಿತ್ತು, ನಿನ್ ಮೇಲ್ ಬಂದ್ರೆ ಕೇಳೋಣ ಅಂತ. ಇರು, ಬರ್ತೀನಿ. ಏನೋ? ಏನ್ ಡೌಟ್ ನಿಂದು? ಕೊಬ್ಬು ಸ್ವಲ್ಪ ಜಾಸ್ತಿನೇ ಒಳಗೆ. ಅಷ್ಟಕ್ಕೂ ಡೌಟ್ ನನಗಲ್ಲ, ನಿಮ್ ಭಾವಂಗೆ. ನಿನ್ನೇನೋ ಕೇಳ್ಬೇಕಂತೆ, ಅದೇನೋ ನೀನೇ ಕೇಳು. ಏನೋ ಅದೇನೋ ಡೌಟ್ ಇದೆ ಅಂದ್ಯಲ್ಲ, ಬಂದ್ ನೀನೇ ಕೇಳ್ಕೊ. ನಾನು ಹೋಗ್ತೀನಿ, ಟೈಮ್ ಆಯ್ತು. ಹಾಯ್. ಅಂದ್ರೆ ಅದು ಡೌಟ್ ಏನಿಲ್ಲ, ನಿನ್ ಜೊತೆ ಮಾತಾಡಕ್ ಹಾಗೆ ಹೇಳ್ದೆ ಅಷ್ಟೆ. ನಿಜ ಹೇಳ್ಬೇಕಂದ್ರೆ ನಿನ್ ಹೆಸರು ತುಂಬಾ ಚೆನ್ನಾಗಿದೆ, ಚೈತ್ರ. ನೀನೇನ್ ಭಯಪಡ್ಬೇಡ, ನಾವು ಮಾತಾಡ್ಬೋದು ಚೈತ್ರ. ಅವಾಗ ಯಾವಾಗ್ಲೂ ನಡೆದಿದ್ದ ಆಸ್ತಿ ಭಾಗದ ಜಗಳಕ್ಕೆ ಇವಾಗ ನಮ್ಮಿಬ್ರ ಮಧ್ಯೆ ಇರೋ ಈ ಆಕ್ವರ್ಡ್ನೆಸ್ಗೆ ಸಂಬಂಧನೇ ಇಲ್ಲ. ಸರಿ ಬಿಡು. ನಿಮ್ಮಪ್ಪ ನಿನ್ನ ತುಂಬಾ ಮೋಟಿವೇಟ್ ಮಾಡಿದ್ದಾರೆ ಅನ್ಸತ್ತೆ. ನೀನಿನ್ನೂ ಅದೇ ವಿಷಯನ ನೆನ್ಪಿಟ್ಕೊಂಡಿದ್ಯಾ ಅನ್ಸತ್ತೆ. ಮಾತಾಡಕ್ ಇಷ್ಟ ಇಲ್ಲ ಅಂದ್ರೆ ಹೋಗ್ಬೋದು, ಏನೂ ತೊಂದರೆ ಇಲ್ಲ. ಅದ್ ಹಾಗಲ್ಲ, ಅಪ್ಪ ಬರೋ ಟೈಮ್ ಆಯ್ತು. ಸೊ ನಾಳೆ ಅರ್ಲಿ ಆದ್ರೆ ಬೆಟರ್ ಅಂತ ನನ್ನ ಒಪಿನಿಯನ್.
ಹೌದಲ್ವಾ? ಸರಿ, ಹಾಗಾದ್ರೆ ನಾಳೆ ಸ್ವಲ್ಪ ಅರ್ಲಿಯಾಗಿ ಪ್ಲಾನ್ ಮಾಡೋಣ ಬಿಡು. ಸರಿ. ಗುಡ್ ನೈಟ್ ಮಾವ. ಮಾವ. ಅರ್ಲಿಯಾಗಿ ಪ್ಲಾನ್ ಮಾಡೋಣ ಅಂದ್ಲು, ಇನ್ನೂ ಯಾಕೆ ಬಂದಿಲ್ಲ? ಈ ಪ್ರಕಾಶ್ ರಾಜ್ ಏನಾದರೂ ಇಲ್ಲೇ ಇದ್ದಾನಾ? ಸದ್ಯಕ್ಕೆ ನಿದ್ದೆ ಮಾಡ್ತಿದ್ದಾರೆ. ಸರಿ ಬಿಡು, ಇನ್ನು ಹೋಗೋಣ ಅಂತ. ಏಯ್, ಯಾರೋ ಅಲ್ಲಿ? ಚೈತ್ರ, ಹೇಳು ಗೌತಮ್ ಮಾವ. ನನ್ನ ಲೈಫಲ್ಲಿ ಇಲ್ಲಿವರೆಗೂ ಈ ಥರ ಯಾರೂ ಕರೆದಿಲ್ಲ ಗೊತ್ತಾ? ಯಾಕೆ ಮಾವ? ಯಾಕೆ ಅಂದ್ರೆ ನನ್ನ ವಯಸ್ಸಿಗೆ ಸಮಾನವಾಗಿರೋ ಒಬ್ಳು ಅತ್ತೆ ಮಗಳು ಅಂದ್ರೆ ನೀನೇ ಅಲ್ವಾ? ಅದು ಅಲ್ಲದೆ ನಾನು ಹೈದರಾಬಾದಲ್ಲೇ ಇದ್ಬಿಟ್ಟೆ. ನೀನ್ ಹೀಗೆ ಕರಿತೀಯ ಅಂತ ಗೊತ್ತಿದ್ರೆ ಪ್ರತಿ ವರ್ಷ ಇಲ್ಲಿಗೆ ಬರ್ತಾ ಇದ್ದೆ. ಹೌದಾ ಮಾವ? ಹೌದು ಮಾವ, ಹ್ಮ್. ನಿಂಗೊಂದ್ ವಿಷಯ ಹೇಳ? ಹೇಳು. ನೀನ್ ಸಿನಿಮಾ ಹೀರೋ ತರ ಅಲ್ದೇ ಇದ್ರು ಸೀರಿಯಲ್ಸ್ ಅಲ್ಲಿರೋ ಹೀರೋ ಹಾಗೆ ಚೆನ್ನಾಗೇ ಇದ್ಯಾ ಮಾವ. ಥ್ಯಾಂಕ್ ಯು. ಹೌದು, ನಿನಗೂ ಕೂಡ ಭೀಮಾವರಮಲ್ಲಿ ತುಂಬಾ ಫಾಲೋಯಿಂಗ್ ಇದೆಯಂತಲ್ಲ. ಇತ್ತೀಚೆಗೆ ದೊಡ್ಡ ಸೆಲೆಬ್ರಿಟಿ ತರ ಫೀಲ್ ಮಾಡ್ಕೋತಿದ್ಯಾ ಅಂತ ಹೊರಗಡೆ ಒಂದು ಟಾಕ್ ಇದೆ. ಅಮ್ಮ ಚೈತ್ರ, ಅಮ್ಮ ಕರೀತಿದ್ದಾರೆ. ಕೆಳಗ್ ಬರೋದನ್ನ ನೋಡಿದಾರೆ ಅಂತ್ಯಾ? ಏನೋ ಗೊತ್ತಿಲ್ಲ. ಸರಿ ಮಾವ, ನಾಳೆ ಸ್ವಲ್ಪ ಅರ್ಲಿಯಾಗಿ ಸಿಗೋಣ. ಅರ್ಲಿ ಅಂದ್ರೆ ಕಷ್ಟ, ಅದಕ್ಕೆ ಸ್ವಲ್ಪ ಲೇಟಾಗಿ ಹೇಗಾದ್ರೂ ಪ್ಲಾನ್ ಮಾಡೋಣ. ಅಬ್ಬೋ. ಸರಿ. ಚೈತ್ರ, ಗುಡ್ ನೈಟ್. ಯಾರಿದ್ ಮಧ್ಯದಲ್ಲಿ? ಏನೋ ಏನಂತಾಳೋ ನಿಮ್ಮ ಅತ್ತೆ ಮಗಳು? ಈಗಷ್ಟೇ ಅವಳು ಸ್ಲೋ ಮೋಷನಲ್ಲಿ ಹೋಗ್ತಿದ್ರೆ ಒಳ್ಳೆ ಫೀಲ್ ಇರೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ಕೊಂಡಿದ್ದೆ. ನಾನು ಫೀಲ್ ಮಾಡ್ಕೋತಿದ್ದ ಟೈಮ್ಗೆ ನೀನು ಫೋನ್ ಮಾಡಿ ಮಣಿರತ್ನಂ ಸಿನಿಮಾಲ್ ಬರೋ ಟೆರರಿಸ್ಟ್ ಥರ ಡಿಸ್ಟರ್ಬ್ ಮಾಡಿದೆ. ಫೀಲ್ ಎಲ್ಲ ಹಾಳಾಯ್ತು. ಅದಕ್ಕೆ ಯಾಕೆ ಬೇಜಾರು? ಇನ್ನೂ ಬೇಜಾನ್ ಸೀನ್ಗಳಿದಾವಲ್ಲ, ನಿಧಾನವಾಗಿ ಫೀಲ್ ಮಾಡುವಂತೆ.
ಹಂಗಂತೀಯಾ? ಅಷ್ಟೇ. ನೀನೆಲ್ಲಿದ್ಯೋ? ಇಲ್ಲೇ ಇಲ್ಲೇ ಅಂದ್ರಲ್ಲೋ? ನಿನ್ ಹಿಂದೆನೆ ಕಣ. ನೀನೇನೋ ದೇವತ್ರ ಬಂದಿದ್ಯಾ? ಇಲ್ಲಿ ಬಾರ ಇಲ್ಲಿ. ಏನಂತಾಳ ನಿಮ್ಮ ಅತ್ತೆ ಮಗಳು? ಏನಂತಾಳೆ? ನನ್ನ ಸೀರಿಯಲ್ ಹೀರೋಗೆ ಹೋಲಿಸುವಾಗ ನಮ್ಮ ದೊಡ್ಡತ್ತೆ ಕರೆದ್ರು, ಅವಳು ಹೋದ್ಲು. ಹೌದಾ? ಹೌದು. ನೀನೇನೋ ನಿನ್ನೆ ಮತ್ತೆ ಬರ್ತೀನಿ ಅಂತ ಹೇಳಿ ಹೋಗಿದ್ದೆ, ಬರ್ಲೇ ಇಲ್ಲ. ಓ ಅದಾ, ನಮ್ಮ ಹುಡುಗರು ಸಿಟ್ಟಿಂಗ್ ಹಾಕೋಣ ಅಂತ ಹೇಳಿದ್ರು, ಹೋಗಿದೆ ಕಣ. ಓಹೋ, ಸಿಟ್ಟಿಂಗು ಸೆಟ್ಟಿಂಗು ಅಂತ ಚೆನ್ನಾಗಿದೆ ಕಣ ನಿನ್ನ ಲೈಫು. ಹೌದೌದು, ಚೆನ್ನಾಗಿರುತ್ತೆ. ಯಾಕೆ ಚೆನ್ನಾಗಿರಲ್ಲ? ಅದು ಸರಿ, ಆವಾಗ್ಲೇನೋ ದೆವ್ವ ಅಂದೆ. ಬಾ, ನಿನಗೊಂದು ದೆವ್ವದ ಕತೆ ಹೇಳ್ತೀನಿ. ಹೇಳು, ಬೇಡ ಅಂದ್ರೆ ಏನು ಬಿಡಲ್ವಲ್ಲ. ಹೀಗೆ ಒಂದಿನ ಮನೆಗೆ ಒಂಟಿಯಾಗಿ ಹೋಗ್ತಿರ್ಬೇಕಾದ್ರೆ ಕತ್ಲೆಯಲ್ಲಿ ಮೆಲ್ಲಗೆ ತೂರಾಡ್ತಾ. ಒಂದ್ ನಿಮಿಷ ಇರು, ಅಲ್ಲಿನೋ ನಿಜವಾಗ್ಲೂ ತೂರಾಡ್ತಿದ್ಯೋ? ಅಯ್ಯೋ ದೇವ್ರೆ, ನಿಜವಾಗ್ಲೂ ಅಯ್ಯೋ ಆಗಲ್ಲಪ್ಪ, ನಾಳೆ ಸಿಗ್ತೀನಿ ನೀನಿದ್ರೆ. ಏಯ್, ನಾನು ಸುಮ್ಮನೆ ತಮಾಷೆ ಮಾಡ್ದೆ ಕಣೋ. ಎಲ್ಲೋ ಹೋದ ಮಾವ? ಬಂದೇ ಇಲ್ವಲ್ಲ. ಹೊಡಕ್ತಾ ಇದ್ದಾಳಲ್ಲ. ಏ, ಬೇಗ ಬೇಗ ಓಡ್ ಹೋಗೋ ಚೈತ್ರ. ತುಂಬಾ ಹೊತ್ತಿಂದ ವೆಯ್ಟ್ ಮಾಡ್ತಾ ಇದೆಯೋ? ಅಷ್ಟಕ್ಕೂ ಎಲ್ಲಿ ಹೋಗಿದ್ದ ಮಾವ ನೀನು? ಇಲ್ಲಿ ನಮಗೆ ಸೆಕೆಂಡ್ ಶೋ ಇದೆ ಅಂತ ಗೊತ್ತಿದ್ರು ಕೂಡ ಆ ಸುಬ್ಬು ನನ್ನ ಬಲವಂತವಾಗಿ ಫಸ್ಟ್ ಶೋ ಕರ್ಕೊಂಡು ಹೋಗಿದ್ದ. ನಾನು ಅವನಿಗೆ ಹೇಳ್ದೆ ಚೈತ್ರ, ನೆನ್ನೆ ನಮ್ಮ ಮೀಟಿಂಗ್ ಸಕ್ಸಸ್ಫುಲ್ ಆಗಿ ಆಗಲಿಲ್ಲ ಅಂತ. ಆದರೂ ಸೆಕೆಂಡ್ ಶೋಗೆ ಇನ್ನೂ ಟೈಮ್ ಇದೆಯಲ್ಲ ಅಂತ ನಾನು ಕೂಡ ಅವನ ಜೊತೆ ಹೋಗ್ಬಿಟ್ಟೆ ಚೈತ್ರ. ಸಾರಿ ಚೈತ್ರ. ಪರವಾಗಿಲ್ಲ ಮಾವ. ಇವಾಗ ನೋಡ್ಕೊಂಬಂದ್ ಸಿನಿಮಾದಲ್ಲಿ ಬರೀ ಲವ್ ಸೀನ್ಸೇ ಇತ್ತು. ನೀನೇ ನೆನಪಾಗ್ತಿದ್ದೆ. ಅಷ್ಟಕ್ಕೂ ಸಿನಿಮಾ ಹೇಗಿತ್ತು ಮಾವ? ಫುಲ್ ಆಗಿತ್ತು. ಫುಲ್ ಆಗಿತ್ತ? ಫುಲ್ ಆಗಿತ್ತು ಅಂದ್ರೆ ಏನ್ ಮಾವ? ನೀನ್ ಕುಡ್ದಿದ್ಯಾ ತಾನೇ? ಅಯ್ಯೋ ಇಲ್ಲ ಚೈತ್ರ, ಬರ್ತಾ ಕುಡಿದ್ವಿ. ಐ ಹೇಟ್ ಯು ಮಾವ. ಏಯ್, ಐ ಹೇಟ್ ಯುಗೂ ಮುಂಚೆ ಐ ಲೈಕ್ ಯು, ಐ ಲವ್ ಯು ಅಂತ ಹೇಳಬೇಕು ಚೈತ್ರ. ಅದನ್ನ ಬಿಟ್ಟು ಡೈರೆಕ್ಟಾಗಿ ಐ ಹೇಟ್ ಯು ಹೇಳಬಾರ್ದು. ನಾನು ಅಕ್ಸೆಪ್ಟ್ ಮಾಡಲ್ಲ. ನಾನು ಹೋಗ್ತೀನಿ ಮಾವ. ಯಾಕೆ, ನಿದ್ದೆ ಬರ್ತಿದ್ಯಾ? ಸರಿ ಆಯ್ತು, ಹೋಗಿ ಮಲ್ಕೋ. ಗುಡ್ ನೈಟ್ ಚೈತ್ರ. ಬ್ಯಾಡ್ ನೈಟ್ ಮಾವ. ಚೆನ್ನಾಗಿ ಹೇಳಿದ್ಲು ಬ್ಯಾಡ್ ನೈಟ್ ಅಂತ. ಗುಡ್ ನೈಟ್ ಚೈತ್ರ.